ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ಲು ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಟಿವಿಗಿಂತ ಮುಂಚೆ ನಮ್ಮ ಚಾನಲಲ್ಲಿ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸೊಸೆ ಸೀರಿಯಲ್ಲು ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶೋವಿನಲ್ಲಿ ವಿದ್ಯಾ ಕನಸನ್ನ ಕಾಣ್ತಾ ನಿಂತಿರ್ತಾಳೆ. ಅಯ್ಯೋ ದೇವರೇ, ಏನು ಅಂತ ಕೆಲಸ ಮಾಡಿದೆ ನಾನು, ಯಾಕೆ ಈ ಥರ ಮೈ ಮರ್ತಿದ್ದೀನಿ ನಾನು, ಬಸ್ರಿ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಗೊತ್ತಾದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಮಾವಂಗಾದರೂ ಗೊತ್ತಾದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ರೂಮಿಗೆ ಅವಸರದಲ್ಲಿ ಬಂದುಬಿಡ್ತಾಳೆ. ಅಷ್ಟರೊಳಗಡೆ ಆಗ್ಲೇ ಅಲ್ಲಿ ಭದ್ರಾ ಇಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಹೋಗಿರ್ತಾರೆ. ಅದೇ ಟೈಮ್ಗೆ ಇಲ್ಲಿ ಹೊರ್ಗಡೆನೇ ನಿಂತ್ಕೊಂಡು ಇಲ್ಲಿ ವಿದ್ಯೆ ತುಂಬಾ ಗಾಬರಿ ಮಾಡ್ಕೋತಾ ಇರ್ತಾಳೆ. ಆಗ ಒಂದು ಕ್ಷಣ ಇಲ್ಲಿ ಇಮ್ಯಾಜಿನೇಷನ್ನ ಮಾಡ್ಕೋತಾಳೆ. ಆಗ ಇಲ್ಲಿ ನಾನು ಏನಾದರೂ ಹೊರಗಡೆ ಒಳಗಡೆ ಇಟ್ಟಿದ್ದಂಥ ಬಟ್ಟೆ ಏನಾದರೂ ಸಿಂಬಿ ಬಟ್ಟೆ, ನಾನು ಹೊಟ್ಟೆಗೆ ಕಟ್ಟಿದ್ದಂಥ ಸಿಂಬಿ ಬಟ್ಟೆ ಏನಾದ್ರೂ ಇಲ್ಲಿ ಭದ್ರಾ ಏನಾದ್ರು ಅವರು ಗೌಡ್ರು ಏನಾದ್ರು ನೋಡಿಬಿಟ್ರೆ ನಾನು ಏನು ಮಾಡೋದು, ನನ್ನ ಗತಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕ್ಷಣ ಇಮ್ಯಾಜಿನೇಷನ್ನ ಮಾಡ್ಕೋತಾಳೆ. ಆಮೇಲೆ ಅದೇ ಟೈಮ್ಗೆ ಅಲ್ಲಿ ಭದ್ರಾ ಬಚ್ಚಲು ಮನೆಯಿಂದ ಬಂದುಬಿಟ್ಟು ಬಟ್ಟೆನವಳು ವಿದ್ಯೆ ಇಟ್ಟಿದ್ದಂಥ ಬಟ್ಟೆನ ತಂದುಬಿಟ್ಟು, ಏನಿದು, ಏನಕ್ಕೆ ಇಲ್ಲಿ ಇಟ್ಟಿದ್ದೀಯಾ ನೀನು, ಇಷ್ಟು ದಿವಸ ನಮಗೆ ಎಲ್ಲರಿಗೂ ಕೂಡ ನೀನು ಮೋಸನ ಮಾಡಿದೆ ಅಲ್ವಾ, ನಾವು ಎಷ್ಟು ದಿವಸ ನಿನ್ನ ಎಷ್ಟೆಲ್ಲ ನಂಬಿದ್ವಿ, ಯಾಕೆ ಈ ರೀತಿ ಮೋಸ ಮಾಡಿದೆ ನೀನು, ನಿನಗೆ ಹೆಂಗಾದರೂ ಮನಸ್ಸು ಬರ್ತಾಯಿತ್ತು, ಮಗು ಬಗ್ಗೆ ನಾನು ಎಷ್ಟೆಲ್ಲ ಕನಸು ಕಂಡ್ಕೊಂಡಿದ್ದೆ, ಅಂಥದ್ರಲ್ಲಿ ನೀನು ಇಂಥ ಮೋಸ ಮಾಡೋಕ್ಕೆ ನಿನಗೆ ಹೆಂಗಾದರೂ ಮನಸ್ಸು ಬಂದಿದೆ ಅಂತ ಹೇಳಿದಾಗ ಇಲ್ಲಿ ವಿದ್ಯೆ ಒಂದು ಕ್ಷಣ ಅಳ್ತಾ ನಿಂತಿರ್ತಾಳೆ. ಆಮೇಲೆ ಹಾಗೇನೆ ಒಂದು ಕ್ಷಣ ಮೈ ಮರೆತು ನಿಂತಿದ್ದಾಗ ಅದು ಊಹೆ ಅನ್ನೋ ಥರ ಅವಳಿಗೆ ಕನಸು ಬೀಳುತ್ತೆ. ಆಗ ಅಯ್ಯೋ ದೇವರೇ, ಇಲ್ಲಿ ಗೌಡ್ರು ಒಳಗಡೆ ಹೋಗಿದ್ದಾರೆ, ಅವ್ರು ಏನಾದರೂ ನೋಡಿದರೆ ಏನು ಮಾಡೋದಪ್ಪ, ಏನಂತ ಉತ್ತರ ಕೊಡೋದು, ಏನು ಮಾಡೋದು, ಅವ್ರು ಬರೋ ಟೈಮಿಗೆ ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಒಂದೇ ಕ್ಷಣನೇ ಹೋಗ್ಬಿಟ್ಟು ಹಾಸಿಗೆ ಮೇಲೆ ಮಲಗಿರೋ ಥರ ನಾಟಕ ಮಾಡ್ತಾಳೆ. ಅದೇ ಟೈಮಿಗೆ ಇಲ್ಲಿ ಗೌಡ್ರು ಕೂಡ ಹೊರಗಡೆ ಬರ್ತಾರೆ. ಆಮೇಲೆ ಇಲ್ಲಿ ನೋಡ್ತಾ ವಿದ್ಯೆ ಹಾಗೇನೆ ಮಲಗಿರೋ ಥರ ನಾಟಕನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷು ರಂಜನಿ ಮನೆಗೆ ಬಂದಿರ್ತಾರೆ. ಆವಾಗ ಇಲ್ಲಿ ಸುಭಾಷಿಗೆ ನೀನು ಏನೇ ಆಗಲಿ ನಿನ್ನ ಕಳಿಸ್ಕೊಡೋಕ್ಕೆ ನನಗೆ ಮನಸ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ರಂಜನಿ ಇಲ್ಲಿ ಹೇಳ್ತಾ ಇರ್ತಾಳೆ. ಆವಾಗ ಸುಭಾಷು ಇಷ್ಟು ಸ್ನೇಹನೇ ಬೆಳೆದಿದೆ ನಮ್ಮಿಬ್ಬರು ಮಧ್ಯೆ ಅಂತ ಅಂದಮೇಲೆ ನಾವು ಮತ್ತೆ ಸಿಗದೇ ಇರೋಕ್ಕಾಗುತ್ತಾ, ಖಂಡಿತವಾಗ್ಲೂ ಬರ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಏನೇ ಆಗಲಿ ನಿನ್ನನ್ನು ಕಳ್ಸ್ಕೊಡೋಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ ರಂಜಿನಿ, ನನ್ನನ್ನು ಅರ್ಥ ಮಾಡ್ಕೊ, ನಾನು ಮನೆಗೆ ಹೋಗಬೇಕು, ರಾತ್ರಿನೂ ಹೋಗಿಲ್ಲ, ಮನೇಲಿ ಎಲ್ಲರೂ ಕೇಳ್ತಾರೆ ಅಂದಾಗ ಇಲ್ಲಿ ರಂಜನಿ ಕೂಡ ಕೋಪನ ಮಾಡ್ಕೋತಾ ಇರ್ತಾಳೆ. ಸರಿ ಆಯಿತು ಬಿಡು, ಹೊರಡಿ ಆದರೆ ಇವತ್ತು ಮತ್ತೆ ಬರಬೇಕು ನೀವು ನಾಳೆ ಅಂತ ಅಂದ, ಖಂಡಿತವಾಗ್ಲೂ ಬರ್ತೀನಿ ಡಾರ್ಲಿಂಗ್, ನಾನು ಬರ್ದಲೇ ಇರ್ತೀನ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ರಂಜನಿಗೆ ಹೇಳ್ತಾ ಇರ್ತಾರೆ. ಆಮೇಲೆ ಅದೇ ಟೈಮ್ಗೆ ಇಲ್ಲಿ ಸರಿ ಆಯಿತು ನಾನು ಹೊರಡ್ತೀನಿ, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಸುಭಾಷ್ ಕೂಡ ಹೊರಡ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆಮೇಲೆ ಮತ್ತೆ ಅದೇ ಟೈಮ್ಗೆ ಇಲ್ಲಿ ರಂಜನಿ ಬಾಯಿ ಮಾಡಿ ಒಳಗೆ ಬರ್ತಾ ಇರ್ತಾಳೆ. ಅಷ್ಟರೊಳಗಡೆ ಇಲ್ಲಿ ಇನ್ನೊಬ್ಬರು ವ್ಯಕ್ತಿ ಒಳಗಡೆ ಬರ್ತಾರೆ. ಆವಾಗ ರಂಜನಿ ನೋಡಿರೋದಿಲ್ಲ, ಯಾಕೆ ಮತ್ತೆ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಇರ್ತಾರೆ. ಆಗ ಅವಳು ರಂಜನಿ ಕೂಡ ನೋಡಿ ಶಾಕ್ ಆಗ್ತಾಳೆ. ಆವಾಗ ಯಾಕೆ ನನ್ನ ನೋಡಿ ಶಾಕ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನು ವ್ಯಕ್ತಿ ಕೇಳಿದಾಗ, ಇಲ್ಲ ಹಾಗೇನಿಲ್ಲ, ಅವ್ರೇನಾದರೂ ನೋಡಿದ್ರೆ ನಿಮ್ಮನ್ನು ಸುಭಾಷ್ ಅಂತ ಅಂದಾಗ, ಇಲ್ಲ ಅವನು ಹೋದ್ಮೇಲೆ ನಾನು ಬಂದಿತ್ತು ಅಂತ ಹೇಳಿದಾಗ, ಏನೇ ಆಗಲಿ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಮಲಗಿರ್ತಾಳೆ. ಆವಾಗ ಏನಾಯಿತು, ಈ ಥರ ಮಲಗಿದೆಯಾ ಇಷ್ಟೊತ್ತಿಗೆ ನೀನು ಯಾವತ್ತೂ ಈ ಥರ ಮಲಗೋದೇ ಇಲ್ವಲ್ಲ, ಯಾಕೆ ಈ ಥರ ಮಲಗಿದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಗೌಡ್ರು ಕೂಡ ಕೇಳ್ತಾ ಇರ್ತಾರೆ. ಭದ್ರಾ ಕೇಳ್ತಾ ಇರುವಾಗ, ಏನಿಲ್ಲ ಸ್ವಲ್ಪ ಸುಸ್ತಾಯ್ತೈತೆ ಅದಕ್ಕೋಸ್ಕರ ಮಲಗಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಒಂದು ಕಡೆ ಕೂರು ಅಂತ ಹೇಳಿದರೆ ನಿನಗೆ ಹೇಳಿದ್ದು ಅರ್ಥ ಮಾಡ್ಕೊಳ್ಳಲ್ಲ, ಈ ಟೈಮಲ್ಲಿ ಆಯಾಸ ಮಾಡ್ಕೋಬೇಡ ಅಂತ ಹೇಳಿದರೆ ಕೇಳಲ್ಲ, ಸೆರ್ಗನ್ನ ಸಿಗಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀಯ, ನನ್ನ ಮಾತನ್ನೇ ಕೇಳಲ್ಲ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರಾ ಹೇಳ್ತಾ ಇರ್ತಾನೆ. ಇಲ್ಲ ಹಂಗೇನಿಲ್ಲ ಅಂತ ಹೇಳಿದಾಗ, ನೋಡು ತೀರಾ ಏನಾದರೂ ಸುಸ್ತಾಯಿತು ಅಂದರೆ ನನಗೆ ಹೇಳ್ಬಿಡು, ಸುಮ್ಮನೆ ಅದನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳಕ್ಕೆ ಹೋಗ್ಬೇಡ, ಯಾಕೆ ಅಂತ ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಸುಸ್ತಾಯಿತು ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದಾಗ ಇಲ್ಲಿ ಒಂದು ಕ್ಷಣ ಇಲ್ಲಿ ವಿದ್ಯಾ ತುಂಬಾ ಗಾಬರಿ ಆಗ್ತಾಳೆ. ಹಂಗೇನಿಲ್ಲ ಗೌಡ್ರೆ, ನಾನು ಹೇಳ್ತೀನಿ ಬಿಡಿ ಅಂದಾಗ, ಸರಿ ಆಯಿತು ನಾನು ಸಿಟಿಗೆ ಹೋಗ್ತಾಯಿದ್ದೀನಿ, ನಿನಗೆ ಏನಾದರೂ ತರಬೇಕಾ ಹೇಳು ಅಂತ ಅಂತಾರೆ. ಆಗ ವಿದ್ಯಾ, ಏನಿಲ್ಲ ನನಗೇನು ತರೋ ಅಂಥದ್ದು ಏನೂ ಇಲ್ಲ, ಎಲ್ಲ ಇದೆ, ನನಗೇನಾದರೂ ಬೇಕು ಅಂದರೆ ನಾನು ಫೋನ್ ಮಾಡ್ತೀನಿ ಬಿಡಿ ಗೌಡ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಭದ್ರಾ ಹೊರಡ್ತಾರೆ. ಆಗ ಇಲ್ಲಿ ವಿದ್ಯಾ ಅಳ್ಕೊಂಡು ಸಮಾಧಾನನ ಮಾಡ್ಕೋತಾಳೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಸುಭಾಷ್ ಹೊರಗಡೆ ಹೋಗ್ತಿದ್ದಾಗೇ ಆ ವ್ಯಕ್ತಿ ಬರ್ತಾರೆ. ಆವಾಗ ರಂಜನಿನ ಕೇಳ್ತಾ ಇರ್ತಾರೆ, ಏನೇ ಆಗಲಿ ನಾನು ಸ್ವಲ್ಪ ದಿವಸ ಅವನ್ನ ಪಳಗಿಸ್ಬಿಟ್ಟು ಅವನ ಜೊತೆ ಒಂದು ವೀಡಿಯೋನ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ರಂಜನಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಯಿತು, ಆ ಕೆಲಸ ಆದಷ್ಟು ಬೇಗ ಮಾಡು, ಎಲೆಕ್ಷನಲ್ಲಿ ಆ ಶಿವರಾಮೇಗೌಡರನ್ನ ನಾನು ಯಾವ ರೀತಿ ಆಟಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡು, ಆವಾಗ ಅವನಿಗೆ ಸೋಲ್ಸೋದು ನಾನು ಹೆಂಗೆ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ತಮ್ಮನ ಮಗನ್ನೇ ಹಿಡ್ಕೊಂಡು ಸೋಲಿಸ್ತೀನಿ ವಿಡಿಯೋನ ಹಿಡ್ಕೊಂಡು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ರಂಜನಿ ಮತ್ತು ಅವರೂ ಕೂಡ ಇಬ್ಬರೂ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಹಾಗೆಯೇ ಚಿತ್ರ ಇಬ್ಬರು ಕೂಡ ಇಲ್ಲಿ ಹೊರಗಡೆ ಮಾತಾಡ್ತಾ ಕೂತಿರ್ತಾರೆ.
ಏನೇ ಆಗಲಿ ನಾವೇನೇ ಅಂದ್ಕೊಂಡ್ರು ಕೂಡ ವಿದ್ಯೆ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ನಾವಿಲ್ಲಿ ಇದು ಮಾಡ್ಕೊಳ್ಳೋಕ್ಕೆ ಆಯ್ತಾ ಅಲ್ವ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಕೇಳ್ತಿರ್ತಾಳೆ. ಯಾಕೆ ಆ ಥರ ಬೇಜಾರು ಮಾಡ್ಕೋತೀಯ, ಸತ್ಯ ಯಾವತ್ತಿದ್ರೂ ಸತ್ಯನೇ, ಅವಳು ಹೆಂಗೆ ಬಯಲು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ. ಇಷ್ಟು ದಿವಸ ಹೊಟ್ಟೆ ಬಡ್ದಿತ್ತು, ಈ ಹೊಟ್ಟೆ ಬಂದೈತಲ್ಲ ಅಂತ ಅಂದ ಚಿತ್ರ. ಅಲ್ಲ ಕಣವ, ಇಷ್ಟು ದಿವಸ ಹೊಟ್ಟೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ, ಈಗ ಹೊಟ್ಟೆ ಬಂದೈತಿ, ಯಾವ ರೀತಿ ಕಂಡುಹಿಡಿತೀಯ ನೀನು ಅಂತ ಹೇಳಿದಾಗ, ಹೌದು ನನಗೆ ಗೊತ್ತೈತೆ, ನೀನು ಸುಮ್ಮನೆ ಇರೋ ಅಂದಾಗ, ನಾನು ಇನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲ, ಹೇಳು ಅಂತ ಅಂದಾಗ, ಅದೇ ಕಣೆ ಅವಳು ಅವ್ರ ಮನೆಗೆ ಹೋಗಿ ಬರ್ತಿದ್ದಂಗೆ ಅವಳಿಗೆ ಹೊಟ್ಟೆ ಬಂತು ಅಂದರೆ, ಇವಳು ನಿಜವಾಗ್ಲೂ ನಾವು ವಿಷಯ ಮಾತಾಡಿದ ತಕ್ಷಣವೇ ಅವಳಿಗೆ ಹೊಟ್ಟೆ ಬಂದೈತೆ ಅಂದರೆ ಇದು ನಿಜವಾಗ್ಲೂ ನಾಟಕನೇ ಅಂದಾಗ, ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಅಂದಾಗ, ಆವಾಗ ಈಶ್ವರಿ ಒಂದು ಪ್ಲ್ಯಾನ್ನ ಇಲ್ಲಿ ಚಿತ್ರಗೆ ಹೇಳ್ತಾಳೆ. ಆವಾಗ ಇಲ್ಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೇ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅಷ್ಟರೊಳಗಡೆ ಈಶ್ವರಿ ಚಿತ್ರ ಸಿಟಿಗೆ ಹೋಗ್ಬಿಟ್ಟು ಮನೆಯವರು ಎಲ್ಲರಿಗೂ ಕೂಡ ಸೀರೆನ ತಗೊಬರ್ತಾರೆ. ಆಮೇಲೆ ಇಲ್ಲಿ ಚಿತ್ರ ಬಂದ್ಬಿಟ್ಟು, ದೊಡ್ಡವ ತಗೋ ನಿನಗೊಂದು ಸೀರೆ ತಂದಿದ್ದೀನಿ ನಾನು, ಸೀರೆನ ನೀನು ಉಡ್ಕೋ ಅಂತ ಅಂದಾಗ, ಯಾಕೆ ಏನು ಫಂಕ್ಷನ್ ಇಲ್ಲ ಏನಿಲ್ಲ, ಯಾಕೆ ಇವಾಗ ಸೀರೆ ತಂದಿದ್ದೀಯ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಇಲ್ಲಿ ಮೋಹನ ಹೇಳ್ತಾರೆ. ಆವಾಗ ಚಿತ್ರ, ಇಲ್ಲಿ ಹಬ್ಬ ಅಂತಲೇ ಏನಿಲ್ಲ, ಈ ಅಂಗಡೀಲಿ ಆಫರ್ ಇದ್ದರೆ ಸಾಕು, ಅದಕ್ಕೋಸ್ಕರನೇ ತಂದಿದ್ದೀನಿ ಅಂತ ಹೇಳ್ಬಿಟ್ಟು, ನೋಡು ಈ ಸೀರೆ ನಿನಗೆ ಇಷ್ಟ ಆಯ್ತೈತಾ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಕೊಡ್ತಾಳೆ. ಆಗ ತುಂಬಾ ಚೆನ್ನಾಗೈತೆ, ನನ್ನ ಹತ್ರ ಇಲ್ದಿದ್ದ ಕಲರ್ನೇ ತಂದಿದ್ಯಾ ಅಂತ ಹೇಳ್ಬಿಟ್ಟು ಮೋಹನ ಹೇಳ್ತಾರೆ. ಆಮೇಲೆ ಚಂಪಾ ತಗೋ ನಿನಗೂ ಸೀರೆ ತಂದಿದ್ದೀನಿ ಅಂದಾಗ ಚಂಪಾ ಒಂದು ಕ್ಷಣ ಶಾಕ್ ಆಗ್ತಾಳೆ, ಏನು ನನಗೆ ಸೀರೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಮನಸಲ್ಲೇ ಏನು ನಡೀತಾ ಇರ್ಬೋದು ಅಂತ ಇಲ್ಲಿ ಇದು ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆಯಲ್ಲಿ ಅವ್ವ ತುಂಬಾ ಆಸೆಪಟ್ಟು ಇಲ್ಲಿ ವಿದ್ಯೆಗೆ ಸೀರೆನೇ ತಂದಿದ್ದಾರೆ, ಆ ಸೀರೆಯಲ್ಲಿ ಅವಳು ಹೆಂಗೆ ಕಾಣ್ತಾಳೆ ಅಂತ ನೋಡಬೇಕು ಅಂತ ತುಂಬಾ ಆಸೆ ಮಾಡಿಕೊಂಡವಳೆ ಅಂತ ಹೇಳಿದಾಗ, ಅಷ್ಟೇ ತಾನೇ ತಗೋ ವಿದ್ಯಾ ನಿನಗೂ ಸೀರೆ ತಂದಿದ್ದಾರೆ, ಅಮ್ಮ ನೀನು ಆ ಸೀರೆನ ಉಡ್ಕೊಂಡು ಹೆಂಗೆ ಕಾಣ್ತೀಯ ಅಂತ ಹೇಳ್ಬಿಟ್ಟು ಅವ್ನು ತೋರಿಸ್ಬೇಕಂತೆ ಅಂದಾಗ, ಈಗಲೇನಾ ಅಂತ ವಿದ್ಯೆ ಹೇಳಿದಾಗ, ಮೋಹನ ಹೋಗೋರು ಅಷ್ಟು ಆಸೆಯಿಂದ ತಂದಿದ್ದಾರೆ ಅಂದಮೇಲೆ ಯಾಕೆ ಅವ್ರು ಆಸೆ ನಿರಾಸೆ ಮಾಡ್ತೀಯಾ, ಹೋಗು ಅಂತ ಅಂದಾಗ, ಸರಿ ಆಯಿತು ಹುಡ್ಕೊಬಂದು ತೋರಿಸ್ತೀನಿ ಅಂದ್ಬಿಟ್ಟು ರೂಮೊಳಗೆ ಹೋಗ್ತಾರೆ. ಆಮೇಲೆ ವಿದ್ಯೆ ರೂಮೊಳಗೆ ಹೋದಾಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಯಾವತ್ತೂ ಇಲ್ದಿದ್ದಿತ್ತು ಏನು ಚಿಕ್ಕತ್ತೆ ಇಷ್ಟು ಬೇಗ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಮೇಲೆ ಅದೇ ಟೈಮಿಗೆ ಏನಾರಾಗಲಿ ಅವ್ರು ಹೇಳಿದಾರಲ್ವ, ಅವ್ರಿಗೆ ಬೇಜಾರು ಮಾಡಬೇಕು, ಹುಡ್ಕೊಳ್ಳೋಣ ಅನ್ನೋಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಇಲ್ಲಿ ಬಾಗಿಲನ್ನ ಬಡಿತಾರೆ ಈಶ್ವರಿ ಹಾಗೇನೆ ಚಿತ್ರ. ಆಗ ಯಾರು ಅಂತ ಅಂದಾಗ, ನಾನು ಕಡೆ ತೆಗಿ ಅಂತ ಅಂದಾಗ, ಹೇಳಿ ಅಂತ ನಾನು ಸೀರೆ ಬದಲಾಯಿಸ್ತಿದ್ದೀನಿ ಅಂತ ಹೇಳ್ತಾಳೆ. ನನಗೂ ಗೊತ್ತೈತೆ ತೆಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಗಿಲನ್ನ ಬಡಿದ್ಬಿಟ್ಟು ಒಳಗಡೆ ಬರ್ತಾರೆ. ಸರಿ ಆಯಿತು ಸೀರೆ ಉಡ್ಕೊಂಡು ನೀನು ಅದು ಹೆಂಗೆ ಹುಡ್ಕತ್ತೀಯ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಈಶ್ವರಿ ಮತ್ತು ಚಿತ್ರ ಒಳಗಡೆನೇ ಕೂತ್ಕೊಳ್ತಾರೆ. ಆವಾಗ ಇಲ್ಲಿ ವಿದ್ಯೆ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ನನಗೆ ಯಾರ ಮುಂದೆನೂ ಬಟ್ಟೆ ಬದಲಾಯಿಸೋ ಅಭ್ಯಾಸ ಇಲ್ಲ, ನನಗೊಂದು ಸ್ವಲ್ಪ ಮುಜುಗರ ಅನ್ನಿಸ್ತೈತೆ ಅಂದಾಗ, ಏನಾಗಲ್ಲ ನಾವು ನಿಮ್ಮಂಗೆ ಹೆಂಗಸ್ರೇ ಅಲ್ವಾ, ಬದಲಾಯಿಸ್ಕೊ ಅಂತ ಹೇಳ್ಬಿಟ್ಟು ಚಿತ್ರ ಹೇಳ್ತಾಳೆ. ಆವಾಗ ವಿದ್ಯೆ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ನೀನು ಬದಲಾಯಿಸ್ಕೊತೀಯೋ ಇಲ್ಲ ಅಂತಂದರೆ ನಾನೇ ಇದು ಮಾಡಲ ಅಂತ ಅಂದಾಗ, ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಳಗಡೆ ಹೋಗಿ ಬದಲಾಯಿಸ್ಕೊಬತ್ತೀನಿ ಅಂದಾಗ, ಇಲ್ಲ ನೀನು ತುಂಬ ಚೆನ್ನಾಗಿ ಸೀರೆ ಉಡ್ಕೋತೀಯ, ಅದು ಹೆಂಗೆ ಉಡ್ಕೋತೀಯ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಹೇಳ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ವಿದ್ಯೆ ತುಂಬಾ ಮುಜುಗರ ಪಡ್ಕೊಂಡು ಇಲ್ಲಿ ಗಾಬರಿಯಾಗಿ ನಿಂತಿರ್ತಾಳೆ. ಅದೇ ಟೈಮ್ಗೆ ಹೋಗ್ಬಿಟ್ಟು ಚಿತ್ರ ವಿದ್ಯೆ ಬಟ್ಟೆ ಕಟ್ಕೊಂಡಿದ್ದಂಥ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡಿದ್ದನ್ನ ಎಳೆದ್ಬಿಟ್ಟು ಬಿಸಾಕ್ತಾಳೆ. ಆವಾಗ ನೋಡವ ಇಲ್ಲಿ ಅಂತ ಅಂದಾಗ, ಈಶ್ವರಿ ಒಂದೇ ಕ್ಷಣನೇ ಓಡೋಗಿ, ವಂಶದ ಕುಡಿನ ಇಲ್ಲಿ ಬಿಸಾಕ್ಬಿಟ್ಟಲೆ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಅವಳಿಗೆ ಕಿಂಡಲ್ನ ಮಾಡ್ತಾ ಇರ್ತಾಳೆ. ಇಲ್ಲಿ ವಿದ್ಯೆ ತುಂಬಾ ಬೇಸರ ಮಾಡಿಕೊಂಡು ಒಳಕ್ಕೆ ಶುರು ಮಾಡ್ತಾಳೆ. ವಂಶದ ಕುಡಿನ ನೀನು ಈ ಥರ ಬಿಸಾಕ್ಬಿಟ್ಟಲೆ ನಮ್ಮ ವಂಶದ ಕುಡಿನ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ. ಇಷ್ಟು ದಿವಸ ಹೊತ್ಕೊಂಡಿದ್ದಂಥ ವಂಶದ ಕುಡಿ ನೋಡವ ಹೆಂಗೈತೆ ವಿದ್ಯಾ, ನಿನ್ನ ಮಗ ನೋಡವ ಹೆಂಗೈತೆ ಅಂತ ಹೇಳ್ಬಿಟ್ಟು ಈಶ್ವರಿ ಇಲ್ಲಿ ವಿದ್ಯೆಗೆ ತುಂಬಾ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ವಿದ್ಯಾ ತುಂಬಾ ಒಳಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಇಲ್ಲೆಲ್ಲರೂ ಕೂಡ ಶಾಕಾಗಿ ನೋಡ್ತಾ ನಿಂತಿರ್ತಾರೆ. ಅದೇ ಟೈಮಿಗೆ ಇಲ್ಲಿ ವಿದ್ಯೆನೂ ಕೂಡ ತುಂಬಾ ಗಾಬರಿಯಾಗಿ ಹೇಳೋಕ್ಕೆ ಶುರು ಮಾಡ್ತಿರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ನಾಟಕ ಆಡಿದೆ ಅಲ್ವಾ, ಈ ನಾಟಕ ಎಲ್ಲ ನಿಮ್ಮ ಮನೆಯವ್ರ ಮುಂದೆ ಬಯಲು ಮಾಡ್ತೀನಿ ನಡಿ, ಅದು ನಿನಗೆ ಎಲ್ಲರಿಗೂ ಹೇಳ್ತೀನಿ, ಸೀರೆನ ಉಡ್ಕೊಂಡೆ ನಡಿ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳೋಕ್ಕೆ ಶುರು ಮಾಡ್ತಾಳೆ ಈಶ್ವರಿ. ಆಗ ಇಲ್ಲಿ ವಿದ್ಯೆ ಹೇಳೋಕ್ಕೆ ಶುರು ಮಾಡ್ತಾಳೆ. ಮುಂದಿನ ಸಂಚಿಕೆ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.